ಹಲೋ ನಮಸ್ತೆ. ಇವತ್ತು ಹೆಸ್ರು ಕಾಳು ಬೇಳೆ ಹಾಕಿ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡೋದು ನೋಡೋಣ ಬನ್ನಿ. ಕಾಳು 2 ವಿಸಿಲ್ ಕೂಗಿಸಲು ಇಟ್ಟಿದ್ದೆ. ಕಾಳು ಕೂಗಿದ ಮೇಲೆ ಈಗ ಮುಚ್ಚಳ ತೆಗೆದು ನುಗ್ಗೆ ಸೊಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಗ್ಗೆ ಸೊಪ್ಪನ್ನು ಬೇಯಿಸಿಕೊಳ್ಳೋಣ. ಈಗ ಹಸಿಮೆಣಸಿನಕಾಯನ್ನು ಸುಟ್ಟಿಕೊಳ್ಳುತ್ತಿದ್ದೇನೆ ಉಪ್ಸಾರು ಕಲಸಲಿಕ್ಕೆ. ಈಗ ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲವನ್ನು ಒಗ್ಗರಣೆಗೆ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ತುರಿದಿರುವ ಕಾಯಿ ತುರಿಯನ್ನು ಹಾಕಿ ಫ್ರೈ ಮಾಡಿ ಈಗ ಬೇಯಿಸಿರುವ ನುಗ್ಗೆ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ಪಲ್ಯ ರೆಡಿಯಾಗುತ್ತದೆ. ಈಗ ಬೆಳ್ಳುಳ್ಳಿಯನ್ನು ಜಜ್ಜಿಕೊಳ್ಳೋಣ ಉಪ್ಸಾರು ಕಲಸಲಿಕ್ಕೆ. ಈಗ ಹುಣಸೆಹಣ್ಣು ಬಸಿದ ನೀರಿಗೆ ಹಾಕಿ ಕಿವುಚಿಕೊಳ್ಳೋಣ. ಹಸಿಮೆಣಸಿನಕಾಯಿ, ಜಜ್ಜಿರೋ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣಿನ ರಸವನ್ನೆಲ್ಲ ಬಿಟ್ಟು ಚೆನ್ನಾಗಿ ನೀಟಾಗಿ ಈ ರೀತಿ ಕಲಸಿಕೊಂಡರೆ ಉಪ್ಸಾರು ರೆಡಿಯಾಗುತ್ತದೆ. ಈಗ ಮುದ್ದೆಗೆ ಇಟ್ಟಿದ್ದೇನೆ. ರಾಗಿ ಮುದ್ದೆ ಮಾಡಿಕೊಳ್ಳೋಣ. ನೋಡಿ, ಈ ರೀತಿ ನೀರು ಕುದ್ದ ಮೇಲೆ ಈ ರೀತಿ ಹಸಿಟ್ಟನ್ನು ಹಾಕಿ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಬೇಯಲು ಬಿಡೋಣ 1 ನಿಮಿಷದ ಕಾಲ. ಈಗ ನೋಡಿ, ಚೆನ್ನಾಗಿ ಮುದ್ದೆ ಬೆಂದಿದೆ. ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಮುದ್ದೆಯನ್ನು ಕಟ್ಟಿಕೊಳ್ಳೋಣ. ನೋಡಿ, ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿಯಾಗಿದೆ. ಈಗ ಉಪ್ಸಾರು ಮುದ್ದೆ ಸೊಪ್ಪಿನಲ್ಲಿ ತಿಂದರೆ ತುಂಬ ರುಚಿಕರವಾಗಿರುತ್ತದೆ. ನೀವು ಮನೆಯಲ್ಲಿ ಒಮ್ಮೆ ಮಾಡಿ.